DSS ಮುಖಂಡರಾಗಿರ್ತಕ್ಕಂತಹ ಪಾಂಡವರ ಪ್ರಬಂಧ ಅವರಿಗೆ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೊಡ್ತಾರೆ. ಹಾಗೂ ಕನ್ನಡ ಸಂಘಟನೆ ಹಾಗೂ ದಲಿತ ಮುಖಂಡರಾಗಿರ್ತಕ್ಕಂತಹ ಆನಂದ ಮಲೇಶ್ ನಾಯ್ಕ ಅವರಿಗೆ ಸಹ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೊಡ್ತಾರೆ. ಹಾಗೂ ಚನ್ನಗಿರಿ ತಾಲೂಕು DSS ಸಂಚಾಲಕರಾಗಿರ್ತಕ್ಕಂತಹ ಆನಂದ್ ಕಕ್ಕೂರಿಗೂ ಸಹ ಸ್ವಾಗತವನ್ನು ಕೊಡ್ತಿದ್ದೇವೆ. ಹಾಗೂ ಚನ್ನಗಿರಿ ನಾಗರಿಕ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂತಹ ವಿವೇಕಗಳು ಪ್ರಕಾಶನಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೊಡ್ತಿದ್ದೇವೆ. ಸಮಾಜದ ಹಿರಿಯ ಮುಖಂಡರು ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿಗಳಾಗಿರ್ತಕ್ಕಂತಹ ಮಂಜಣ್ಣ ಅವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೊಡ್ತಿದ್ದೇನೆ. ಹಾಗೂ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ಹಾಗೂ ಸಮಾಜದ ಮುಖಂಡರಾಗಿರ್ತಕ್ಕಂತಹ ಕಾಕನೂರು ರುದ್ರಣ್ಣವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೊಡ್ತಿದ್ದೇನೆ. ಹಾಗೂ ಸಮಾಜದ ಮುಖಂಡರಾಗಿರ್ತಕ್ಕಂತಹ ಸಿದ್ದೇಶ್ ಅವರಿಗೂ, ರಘು ಅವರಿಗೂ ಹಾಗೂ ಮುದ್ದಣ್ಣವರಿಗೂ ಹಾಗೂ ಸಮಾಜದ ಬಂದಿರತಕ್ಕಂತಹ ಎಲ್ಲ ನನ್ನ ಸಹೋದರರಿಗೆ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೊಡ್ತಾ, ಹಾಗೂ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರ್ತಕ್ಕಂತಹ ಮಾಧ್ಯಮ ಮಿತ್ರರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೊಡ್ತಾ ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ಕೊಡ್ಬೇಕಂತ ಕೇಳ್ತೀನಿ. ಒಂದು ಮಾಧ್ಯಮದ ಮುಖಾಂತರ ನಾವು ಆ ದಿನ ಆ ಅಂಗಡಿಗೆ ಚಾ ಕುಡಿಯಲಿಕ್ಕೆ ಅಂತೇಳಿ ನಮ್ಮ ದರ್ಶನ ಸಮಿತಿಯ ಮುಖಂಡರುಗಳೆಲ್ಲ ಸೇರಿ ಹೋಗ್ತಾರೆ. ಹೋದಂಥ ಸಂದರ್ಭದಲ್ಲಿ ನಮ್ಮ ರಂಗಸ್ವಾಮಿ ಅಂತೇಳಿ ಮಾಚನಕಳ್ಳಿ ಅವರು ಕೂಡ ಒಂದು ಹೋಟೆಲ್ನಲ್ಲಿ ಉಪಸ್ಥಿತರಿರ್ತಾರೆ. ಆಗ ಹೋಟೆಲ್ ಮಾಲೀಕರಿಗೆ ಚಾ ಕೊಡಲಿಕ್ಕೆ ಕೇಳಿರ್ತಾರೆ. ಕೇಳಿದಾಗ ಅವರು ನೋಡ್ರಿ, ನಿಮಗೆಲ್ಲ ಮಹಾತ್ಮ ಗಾಂಧೀಜಿ ಹೋರಾಟ ಮಾಡಿ ಸ್ವಾತಂತ್ರ್ಯ ತಂದುಕೊಟ್ಟು ಎಷ್ಟು ನೇರವಾಗಿ ನೀವೆಲ್ಲ ಚಾ ಕುಡಿಲಿಕ್ಕೆ ಬಂದಿದ್ರಿ ಮತ್ತು ನೇರವಾಗಿ ಮಾತಾಡ್ತೀರಿ, ಇಷ್ಟೊಂದೆಲ್ಲ ಸ್ವತಂತ್ರ ಕೊಟ್ಟಿದ್ದು ಮಹಾತ್ಮ ಗಾಂಧೀಜಿ ಅಂತೇಳಿ ಒಬ್ಬ ಅಂಗಡಿಲಿ ಕೆಲಸ ಮಾಡ್ತಿದ್ದ ಅಂತ ಒಂದು ಸ್ನೇಹಿತ ಹೇಳ್ತಾನೆ. ಆ ನಂತರ ಏನು ಮಾಡ್ತಾರೆ, ಹೋಟೆಲ್ ಮಾಲೀಕನಾದಂಥ ಸುರೇಶ್ ಅನ್ನೋನು ನೀವು ಅವನಿಗೆ ಹೇಳ್ತಾನೆ, ರಂಗಸ್ವಾಮಿ ನೀವು ಕೂಡ ನೋಡಿ ಅವರು ಬೇರೆ ಕಡೆಯಿಂದ ಬಂದವರು ಇಲ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಕನ್ನಡನ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ, ಅವ್ರು ನೋಡಿ ನೀವು ಅವರು ಇಲ್ಲೇ ಇದ್ದೀರಿ, ಇಲ್ಲಿ ರಾಜಸ್ಥಾನದಿಂದ ಬಂದಿದ್ದಾರೆ, ಅಲ್ಲಿಂದ ಬಂದಂಥವ್ರು ನೀವು ಕನ್ನಡ ಕಲ್ತಿಲ್ಲ, ನೀವು ಇಷ್ಟು ಚೆನ್ನಾಗಿ ಅವ್ನು ಮಾತಾಡೋದು ತಿಳ್ಕೊಂಡಿದ್ದು ಕೇಳಿಲ್ಲ ಅಂತ ಅಂದಾಗ ಅವನು, ನಿಮಗೆ ಅಂಬೇಡ್ಕರ್ ಯಾವ ದೇಶರು, ಅಂಬೇಡ್ಕರ್ ಇಲ್ಲಿಂದ ಬಂದಿದ್ದಾರೆ, ಅಂಬೇಡ್ಕರ್ನ ನೀವು ಪೂಜೆ ಮಾಡೋದ್ರಿಂದಲೇ ನಿಮ್ಮ ಸಮುದಾಯ ಇನ್ನೂ ಹಿಂದೆ ಉಳಿದಿರೋಂಥದ್ದು, ನೀವು ಇಲ್ಲ ಅಂದರೆ ಇನ್ನೂ ಮುಂದೆ ಬರ್ತೀರಿ ಈ ದೇಶದಲ್ಲಿ ಅಂಬೇಡ್ಕರ್ ಪೂಜಿಸ್ತಾ ಹೋಗಿದ್ರಿ ಅಂತೇಳಿ ಅಂಬೇಡ್ಕರ್ ಬಗ್ಗೆ, ಒಬ್ಬ ರಾಷ್ಟ್ರೀಯ ನಾಯಕರ ಬಗ್ಗೆ, ವಿಶ್ವಜ್ಞಾನಿ ಬಗ್ಗೆ ಈ ರೀತಿಯಾಗಿ ಅವಹೇಳನಕಾರಿಯಾಗಿ ಮಾತಾಡಿ ಈ ಸಮುದಾಯಕ್ಕೆ ಮತ್ತು ಬಾಬಾ ಸಾಹೇಬರ ಅನುಯಾಯಿಗಳಿಗೆಲ್ಲರಿಗೂ ಕೂಡ ಒಂದು ಅಪಮಾನ ಮಾಡಿದರೆ ಇಂಥವ್ರ ವಿರುದ್ಧ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ವಿ. ದೂರು ನೀಡಿದಾಗ ಅವರು ಕೂಡ ಮೀನಾಮೇಷ ಎಣಿಸಿ ಇದನ್ನ 173 ಮಾಡ್ಕೊಂಡು ತನಿಖೆ ನಡೆಸಿ ಆ ನಂತರ ನಾವು FIR ಮಾಡ್ತೀವಿ ಅಂತೇಳಿ ಅಧಿಕಾರಿಗಳು ಕೂಡ ಡಿಲೇ ಮಾಡ್ತಾರೆ. ನಂತರ ದಲಿತ ಸಂಘ ಸಮಿತಿ ಮುಖಂಡರು ಮತ್ತು ಸಮಾಜದ ಮುಖಂಡರುಗಳು ಎಲ್ಲ ಸೇರಿ ಅಲ್ಲಿ ಆ ಇಲಾಖೆ ಮುಂದೆ, ಪೊಲೀಸ್ ಇಲಾಖೆ ಮುಂದೆ ಧರಣಿ ಮಾಡಿದಾಗ ಆ ನಂತರ ಮೇಲಧಿಕಾರಿಗಳಿಗೆಲ್ಲ ಕರೆ ಮಾಡಿ ಪ್ರೆಸರ್ ಹಾಕಿದ ಮೇಲೆ ಒಂದು ಪ್ರಕರಣ ದಾಖಲು ಮಾಡ್ತಾರೆ. ಈ ಒಂದು ಸ್ಥಿತಿಗೆ ಚನ್ನಗಿರಿ ತಾಲೂಕು ಪೊಲೀಸ್ ಇಲಾಖೆಯಲ್ಲಿ ಒಂದು ಏನು ಮೇಲ್ವರ್ಗದವರು ಅಟ್ರಾಸಿಟಿ ಕೇಸ್ ಬಂದ ತಕ್ಷಣ ಈ ಒಂದು ಮೀನಾಮೇಷ ಎಣಿಸುವಂಥ ಈ ಒಂದು ಇದನ್ನ ಪೊಲೀಸ್ ಇಲಾಖೆ ನಡ್ಕೊಳ್ತಾರೆ, ಈ ರೀತಿ ನಡ್ಕೊಳ್ತಾರೆ. ಯಾಕೆಂದ್ರೆ ದಲಿತರಿಗೆ ಅವ್ರ ಪರವಾಗಿ ಧ್ವನಿ ಎತ್ತಿ ಕೇಳೋಂತಾರಿಲ್ಲ, ಧೈರ್ಯವಾಗಿ ಮಾತಾಡೋಂತಾರಿಲ್ಲ ಅನ್ನೋ ಒಂದು ಕಾರಣಕ್ಕೆ ಇನ್ನೇನು ಈ ಜಾತಿ ಜಾಯ ಕೊಡಿಸೋದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಇಲಾಖೆ ಈ ಒಂದು ಸಮುದಾಯಕ್ಕೆ ಒಂದು ಅನ್ಯಾಯ ಮಾಡ್ತಾರೆ, ಡಿಲೇ ಮಾಡ್ತಾರೆ. ಈ ಒಂದು ಡಿಲೇ ಮಾಡುವಂಥ ಒಂದು ಅಧಿಕಾರಿಗಳು ಕೂಡ ನಾವು ಇವತ್ತಿನ ಎಚ್ಚರಿಕೆಯನ್ನು ನೀಡ್ತಿದ್ದೇವೆ. ಯಾವುದೇ ನಮ್ಮ ಸಮುದಾಯದಾಗಿ ದಲಿತರಿಗೆ ಯಾರೇ ಅನ್ಯಾಯ ಆಗಿದ್ದು ಆ ತಕ್ಷಣ ಠಾಣಾಧಿಕಾರಿ ಯಾರಿದ್ದಾರೆ ಅವರೇ ಪ್ರಕರಣ ದಾಖಲು ಮಾಡಬೇಕಂತ ಅದು ಪ್ರೊಸೀಜರ್ ಇದೆ. ಅದು ಕೂಡ ನಾವು ಉಲ್ಲಂಘನೆ ಮಾಡಿ ನಾವು ಮೇಲಧಿಕಾರಿಗಳು ಗಮನಕ್ಕೆ ತರದಾನೆ ಅವ್ರಿಗೆ ಹೇಳ್ದಾನೆ ನಾವು ಪ್ರಕರಣ ದಾಖಲು ಮಾಡೋದಿಲ್ಲ ಅಂತೇಳಿ ಡಿಲೇ ಮಾಡೋದು ಈ ರೀತಿ ಎಲ್ಲ ನಡ್ಕೊಳ್ತಾರೆ. ಅವ್ರಿಗೂ ಕೂಡ ಈ ಮಾಧ್ಯಮದ ಮುಖಾಂತರ ಎಚ್ಚರಿಕೆ ನೀಡ್ತಾರೆ. ತಕ್ಷಣಕ್ಕೆ ಯಾವುದೇ ಫಿರ್ಯಾದಿ ದೂರು ನೀಡಿದ ತಕ್ಷಣಕ್ಕೆ ಆ ಪ್ರಕರಣ ದಾಖಲು ಮಾಡಬೇಕು, ಅದಕ್ಕೆ ತನಿಖೆ ನಡೆಸಿ ಆ ನಂತರ ಅದಕ್ಕೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಆ ಪ್ರಕರಣನ ಏನು ಚಾರ್ಜ್ ಶೀಟ್ ಮಾಡುವಂಥ ಸಮಯದಲ್ಲಿ ಅದು ಸುಳ್ಳಿದ್ರೆ ಅದಕ್ಕೆ ಬಿ ಮಾಡಲಿ, ಆ ಪ್ರಕರಣದಲ್ಲಿ ಸತ್ಯ ಇದ್ದಂತ ಇದ್ರೆ ಅದು ಚಾರ್ಜ್ ಶೀಟ್ ಮಾಡಲಿ. ಅದನ್ನು ಬಿಟ್ಬಿಟ್ಟು ಅವರು ನಮ್ಮ ಈ ಒಂದು ಸಮುದಾಯಕ್ಕೂ ಕೂಡ ಅಲ್ಲಿ ಇಲಾಖೆಯಲ್ಲಿ ನೆಗ್ಲೆಕ್ಟ್ ಮಾಡ್ತಾರೆ. ಈ ಸಮುದಾಯಕ್ಕೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಅವರು ಕೂಡ ಹಿಂದೆ ಇದ್ದಾರೆ ಅನ್ನೋದನ್ನು ಈ ಮುಖಾಂತರ ಹೇಳ್ತೀನಿ. ಹಾಗೇನೆ ಈ ಒಂದು ಏನು ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೋ ಅವ್ರ ವಿರುದ್ಧ ದಿನ ಒತ್ತಡ ಹಾಕಿದ ಮೇಲೆ ಅವರು ಪ್ರಕರಣ ದಾಖಲು ಮಾಡ್ತಾರೆ. ನಂತರ ಅವರಿಗೆ ರಾಜ್ಯಾಧ್ಯಕ್ಷವಾಗಿ ಹೊರಗಡೆ ಅಡ್ಡಾಡಲಿಕ್ಕೂ ಕೂಡ ಬಿಟ್ಟಿದ್ದಾರೆ. ಇಂಥ ಒಂದು ಮಹಾನ್ ನಾಯಕಗಳಿಗೆ ಈ ದೇಶದಲ್ಲಿ ಸ್ವತಂತ್ರ ತಂದುಕೊಟ್ಟಂತ ಗಾಂಧೀಜಿಗೂ ಕೂಡ ಅವಮಾನ ಮಾಡ್ತಾರೆ. ಯಾಕೆಂದ್ರೆ ಅವ್ರ ಮನೋವಾದಿಗಳ ಮನಸ್ಥಿತಿ ಹೇಗಿದೆ ಅಂದ್ರೆ
ಅವರಿಗೆ ಈ ದೇಶಕ್ಕೆ ಸ್ವತಂತ್ರ ಬರಬಾರ್ದಾಗಿತ್ತು, ಈ ಜನಾಂಗ ಇನ್ನು ಗುಲಾಮಗಿರಿ ಪದ್ಧತಿನಲ್ಲಿ ಇರಬೇಕಾಗಿತ್ತು, ಇವರಿಗೆ ನಿಮಗೆ ಸ್ವತಂತ್ರವಾಗಿ ಬದುಕಂತ ಹಕ್ಕನ್ನು ಕೂಡ ಕೊಡಬಾರ್ದಾಗಿತ್ತು. ಅಂಬೇಡ್ಕರ್ ಈ ದೇಶಕ್ಕೆ ಸಂವಿಧಾನ ಬರ್ಕೊಟ್ಟು ಇವ್ರಿಗೆಲ್ಲ ನ್ಯಾಯ ಸಿಕ್ಕಿದೆ. ಇಲ್ಲ ಅಂದ್ರೆ ಏನು ಮನುವಾದಿಗಳ ಈ ಮನು ಸಂಸ್ಕೃತಿನಲ್ಲಿ ಅವ್ರಿಗೆ ಇನ್ನು ನಾವು ಹೇಳ್ತಾ ಗುಲಾಮಗಿರಿ ಪದ್ಧತಿನಲ್ಲಿ ಇರ್ತಿದ್ರು ಅನ್ನೋ ಒಂದು ಮನಸ್ಥಿತಿ ಇರುವಂತ ಇಂಥ ಒಂದು ಮೇಲ್ವರ್ಗದವರಿಗೆ ನಾವು ಈಗ ಎಚ್ಚರಿಕೆಯನ್ನು ಕೂಡ ಕೊಡ್ತೀವಿ. ಇನ್ನು ಮುಂದೆ ಈ ತಾಲೂಕಲ್ಲಿ ಈ ರೀತಿಯಾಗಿ ಏನಾದರೂ ನಡೆದ್ರೆ ಅಂತ ತಕ್ಷಣ ಈ ಪೊಲೀಸ್ ಇಲಾಖೆ ಬಂಧಿಸಿ ಅವ್ರಿಗೆ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಬೇಕು. ಇಲ್ಲಿ ಆರೋಪಿಗಳು ಕೂಡ ತಕ್ಷಣಕ್ಕೆ ಬಂಧಿಸಿ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಬೇಕು. ಮತ್ತು ಕೂಡ ಅವ್ರು ಏನು ಮಳಿಗೆನ ಟೆಂಡರ್ ಕೊಟ್ಟಿದ್ದಾರೆ ಪುರಸಭೆಯಿಂದ ಆ ಟೆಂಡರ್ ಲೈಸೆನ್ಸ್ ಕೂಡ ರದ್ದುಪಡಿಸಬೇಕು ಮತ್ತು ಲೈಸೆನ್ಸ್ ಮತ್ತು ಅದನ್ನ ಹರಾಜನ್ನು ಕೂಡ ಬಂದ್ ಮಾಡಬೇಕು. ಅಂಗಡಿನೂ ಕೂಡ ಅವ್ರಿಗೆ ಅಲ್ಲಿ ನಡೆಸಲಿಕ್ಕೆ ಅವಕಾಶ ಮಾಡ್ಕೊಳ್ಬಾರ್ದು ಅಂತ ಪುರಸಭೆಗೂ ಕೂಡ ಈ ಮೂಲಕ ಒತ್ತಾಯ ಮಾಡ್ತಾ ಈ ಒಂದು ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಸರ್ಕಾರಕ್ಕೂ ಕೂಡ ಎಚ್ಚರಿಕೆ ಕೊಡ್ತಿದ್ವಿ. ಈ ಮುಂದಿನ ದಿನಗಳಲ್ಲಿ ನಾವು ಏನೋ ಬಂಧಿಸೇ ಹೋದ್ರೆ ಅರೆಸ್ಟ್ ಮಾಡದೆ ಹೋದ್ರೆ ಈ ತಾಲೂಕಿನಾದ್ಯಂತ ಉಗ್ರವಾದ ಪ್ರತಿಭಟನೆಯನ್ನು ಇಡೀ ತಾಲೂಕಿನ ಎಲ್ಲ ಸಂಘಟನೆ ಮತ್ತು ಎಲ್ಲ ಸಮುದಾಯದವರು ಸೇರಿ ಈ ಒಂದು ಮಹಾನಾಯಕರಿಗೆ ಅಪಮಾನ ಮಾಡಿದ್ರ ವಿರುದ್ಧ ನಾವು ಸಂಬಂಧಪಟ್ಟ ಇಲಾಖೆ ವಿರುದ್ಧ ಪ್ರತಿಭಟನೆಯನ್ನು ಮುಖ್ಯವಾಗಿ ಮಾಡ್ತೀವಿ ಅಂತ ಎಚ್ಚರಿಸ್ತಾ ಈ ಒಂದು ಮನವಿನ ಪತ್ರಿಕೆ ಮಾಧ್ಯಮದ ಮುಖಾಂತರ ನಾನು ಸಲ್ಲಿಸಿದ್ದೇವೆ. ಜೈ ಭೀಮ್. ನಡೆದಿತ್ತು ಅಂತ ಹೇಳಿ ಎಲ್ಲ ಚನ್ನಗಿರಿ ತಾಲೂಕಿನ ಎಲ್ಲರಿಗೂ ಗೊತ್ತಿದೆ. ಈಗ ಅಂಬೇಡ್ಕರ್ಗೆ ಅಪಮಾನ ಮಾಡೋದು, ಮಹಾತ್ಮ ಗಾಂಧೀಜಿಗೆ ಯಾವ ಮಹನೀಯರಿಗೂ ಕೂಡ ಅಪಮಾನ ಮಾಡಬಾರದು, ಯಾವ ಮಹನೀಯರಿಗೂ ಕೂಡ ಅಪಮಾನ ಮಾಡಬಾರದು ಅಂತೇಳಿ ಸಂಘಟನೆ ಕೂತಿರೋದಿಲ್ಲ. ಈಗ ಅಂಬೇಡ್ಕರ್ ಈ ದೇಶಕ್ಕೆ ಸಂವಿಧಾನವನ್ನ ರಚನೆ ಮಾಡಿಕೊಟ್ಟಂತರು. ಈ ದೇಶದ ಸಂವಿಧಾನ ನಡಿನಲ್ಲೇ ಅವನು ಓಟ್ ಇಡ್ಬೇಕಾದ್ರೆ ಟೆಂಡರ್ ಆಗಿರೋದು, ಓಟ್ ಇಡ್ಬೇಕಾದ್ರೆ ಕೆಲಸ ನಿರ್ವಹಣೆ ಮಾಡ್ತಿರೋದು. ಹಾಗೆ ಅಂಬೇಡ್ಕರ್ ಬಗ್ಗೆನೇ ಕನಿಷ್ಠ ಜ್ಞಾನ ಇಲ್ಲ ಅಂತ ಹೇಳಿದ್ರೆ ಈ ಜ್ಞಾನ ಕಲ್ಸೋದಾದ್ರೆ ಹೆಂಗೆ ಇಂತರಿಗೆ? ಹಂಗಾಗಿ ನೀವು ಬಂದಿದ್ದೀರಾ, ಉದ್ಯಮಗಳು ನಡೆಸ್ತಾ ಇದ್ದೀರಾ, ಉದ್ಯಮಗಳು ಎಲ್ಲೋ ಸಮಾಜ